ಸರ್, ಈಗ ಪ್ರಮಾಣವಚನ ಸ್ವೀಕಾರ ಮಾಡಿದ್ರಿ, ಯಾವ ಖಾತೆಯಲ್ಲಿ ನಿರೀಕ್ಷೆ ಇದ್ದೀರಿ ಅನ್ನೋದು ಒಂದು. ಎರಡನೇದು, ನಿಮ್ಮ ಜೊತೆಗಿದ್ದಂತ ನಿಮ್ಮ ಸ್ನೇಹಿತರು ಯಶವಂತರಾಯಗೌಡ ಪಾಟೀಲ್ರಾಗಿರ್ಬೋದು ಮತ್ತೆ ಅನೇಕ ಜನ ಹಿರಿಯರೆಲ್ಲರೂ ಕೂಡ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ರಾಜೀನಾಮೆ ಕೊಡ್ಲಿಕ್ಕೂ ಮುಂದಾಗಿದ್ದಾರೆ. ಮೊದಲನೇದಾಗಿ ಇವತ್ತು ನಮ್ಮ ಪಕ್ಷದ AICC ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪಕ್ಷದ ವರಿಷ್ಠ ಮಂಡಳಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಸಹಾಯದಿಂದ ಇವತ್ತು ನಾನು ಸನ್ಮಾನ್ಯ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗುವಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಅಭಿನಂದಿಸ್ತೇನೆ ಮತ್ತು ಕರ್ನಾಟಕದ ಜನರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ನಾನು ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ನಿರ್ವಹಣೆ ಮಾಡುವಂತ ಶಕ್ತಿ ನನಗಿದೆ, ವಿಚಾರ ನನಗಿದೆ. ಅದಕ್ಕೆ ಯಾವ ಖಾತೆ ಮುಖ್ಯಮಂತ್ರಿಗಳು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಮುಖ್ಯಮಂತ್ರಿಗಳು ನನಗೆ ಕರೆದಿದ್ರು, ಕರೆದು ಎಲ್ಲ ಸರಿಯಾಗಿ ಹೋಗ್ಬೇಕು, ಇವಾಗ ಸೀನಿಯರ್ ಮೋಸ್ಟ್ ಪರ್ಸನ್ ಇನ್ ದ ಕ್ಯಾಬಿನೆಟ್ ಅಂತ ಹೇಳಿದ್ರು. ಆಯ್ತು, ಎಲ್ಲ ಒಳ್ಳೆ ಆಡಳಿತ ಕೊಡೋಣ ಮುಂದಿನ 1 ವರ್ಷ 8 ತಿಂಗಳ ಕಾಲದಲ್ಲಿ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದೆ. ನನಗೆ ತಮ್ಮಿಂದ ಗೊತ್ತಾಯ್ತು, ನಮ್ಮ ಪಕ್ಷದಲ್ಲಿರುವಂತ ಹಿರಿಯ ಶಾಸಕರು ಯಾರು ಮಂತ್ರಿಗಳಾಗಬೇಕನ್ನಂತ ನಿರೀಕ್ಷೆ ಇಟ್ಕೊಂಡಿದ್ರು, ಅವರು ನಿರಾಶೆಗೊಂಡು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಮನವಿ ಮಾಡ್ತೇನೆ, ಇನ್ನು 1 ವರ್ಷ 8 ತಿಂಗಳ ಕಾಲ ಒಂದು ಒಳ್ಳೆ ಆಡಳಿತವನ್ನು ಕೊಡೋಣ. ಇವತ್ತು ಒಂದಲ್ಲ ಒಂದು ಅವಕಾಶವನ್ನು ಕೊಡ್ತಾರೆ. ಈಗ ನನಗೂ ಕೂಡ ಫಸ್ಟ್ ಇದರಲ್ಲಿ ಬ್ಯಾಚಲ್ಲಿ ನನಗೂ ಕೂಡ ಮಂತ್ರಿಮಂಡಲದಲ್ಲಿ ಆಗುವಂಥ ಅವಕಾಶ ಸಿಗಲಿಲ್ಲ. ಆದರೆ ನಾನೇನು ಬಂಡಾಯ ಹೇಳಲಿಲ್ಲ. ಆದರೆ ಅದಕ್ಕೆ ಪ್ರತ್ಯೇಕವಾಗಿ ನನಗೆ ಆರ್ಥಿಕ ಸಲಹೆಗಾರನಾಗಿ ಮಾಡಿದ್ರು. ಅದಕ್ಕೆ ನಾನು ಮನವಿ ಮಾಡ್ತೇನೆ, ನಮ್ಮ ಸ್ನೇಹಿತರಿಗೆ ಬೇರೆ ಒಂದು ಪದವಿಗಳನ್ನು ಕೊಡ್ತಾರೆ, ನಿಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲಸಗಳಾಗ್ತವೆ. ಅದಕ್ಕೆ ತಾವೆಲ್ಲ ಏನು ಹಿರಿಯ ಶಾಸಕರಿದ್ದೀರಿ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಇವತ್ತು ನಮ್ಮ ರಾಜ್ಯ ಸಂಕಟದ ಪರಿಸ್ಥಿತಿಯಲ್ಲಿದೆ, ಪಕ್ಷರು ಕೂಡ ಆಲ್ ಇಂಡಿಯಾ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಅಂತ ವಿಚಾರಗಳನ್ನ ಮಾಡದೆ ಸಹಕಾರವನ್ನ ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಸರ್, ಇನ್ನೊಂದು, ಮಹಿಳಾ ಪ್ರಾತಿನಿಧ್ಯ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತು ನನಗೆ. ಅದು ಗಾಯತ್ರಿ ಅವರಿಗೆ ಕೊಟ್ಟಿದ್ರು ಅಂತ ನಾನು ಕೇಳಿದ್ದೇನೆ. ಇನ್ನೂ ಒಂದು ಸ್ಥಾನ ಇದೆ, ಅದನ್ನ ಏನ್ ಮಾಡ್ತಾರೆ ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳಿಗೆ ಯಾವ ತೀರ್ಮಾನ ಮಾಡ್ತಾರೆ, ಒಂದು ಅವಕಾಶ ಇದೆ, ನೋಡೋಣ. ಸರ್, ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಈಗ ಬಿಜೆಪಿ ಅವರೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ, ನೇರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಗರಣ ಹೊತ್ತಿದ್ರು ಅವ್ರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ರು. ಬಹಳಷ್ಟು ಬಿಜೆಪಿಯಲ್ಲಿರುವಂತ ವ್ಯಕ್ತಿಗಳ ಮೇಲೇನೂ ಹಗರಣ ಇದೆ. ಹಾಗಂತ ಹೇಳಿ ಅವ್ರ ಮಂತ್ರಿಗಳಾಗಿರ್ಲಿಲ್ವಾ ಹಿಂದೆ? ಇವತ್ತು ನಾಗೇಂದ್ರ ಅವ್ರ ಮೇಲೆ ಅಪಾದನೆ ಇರ್ಬೋದು, ಆದ್ರೆ ಕೋರ್ಟ್ನಲ್ಲಿ ಯಾವುದೂ ಪ್ರೂವ್ ಆಗಿಲ್ಲ. ಇನ್ನು ಕೋರ್ಟಲ್ಲಿ ಇದೆ, ಎಲ್ಲ ವಿಚಾರ ಬರಲಿ. ಅವ್ರಿಗೆ ಸೇರ್ಕೊಂಡದ್ದು ಏನು ತಪ್ಪೇನಿಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.